ಊಟ ಮುಗಿಸಿದ ಪುಟ್ಟ, ನಂಗಿವತ್ತು ಏನೇನೂ ಕೈಲಾಗುವುದಿಲ್ಲ, ನನ್ನ ತಲೆಯೇ ಓಡುವುದಿಲ್ಲ ಎಂದು ಪಾರ್ಥಕ್ಕ ಎಷ್ಟು ಹೇಳಿದರೂ ಕೇಳದೆ ಹಠ ಮಾಡಿ ಅವರ ತೊಡೆಯ ಮೇಲೆ ತಲೆಯಿಟ್ಟು ರಾಮಾಯಣ ಬಿಚ್ಚಿಸಿದ್ದ. ಮಧ್ಯೆ ಮಧ್ಯೆ ಕತೆಯ ಕೊಂಡಿ ತಪ್ಪಿ ಹೋಗುತ್ತಿತ್ತು. ಪುಟ್ಟನೇ ಹೆಕ್ಕಿ ಕೊಡುತ್ತಿದ್ದ. ಕೇಳುತ್ತಾ ಕಣ್ಣು ಬಾಡುತ್ತಾ ಬಂದಿತ್ತು. ಶಾಮಿ ಹೋಂವರ್ಕ್ ಮಾಡುತ್ತಲೇ ಒಂದು ಕಿವಿಯನ್ನು ಇತ್ತ ಇಟ್ಟೂ ಇದ್ದಳು. ಜಯ ಪಾರ್ಥಕನ ಬಾಯಿ ಕಾಣುತ್ತಾ ಹಾಸಿಗೆಯ ಮೇಲೆ ಕಣ್ಣು ತೆರೆದು ಮಲಗಿದ್ದಳು. ಹಾರ್ನ್ ಕೇಳಿಸಿತು. ಹಾರ್ನ್ ಎಂದ ಪುಟ್ಟ ಕಿವಿ ನಿಮಿರಿ. ಹೊರಗೆ ಕಾರು ನಿಂತ ಶಬ್ದ ಕೇಳಿಸಿದ್ದೇ ಅವನ ನಿದ್ದೆ ಹಾರಿ ಹೋಗಿ ಕಾರೂ ಎಂದ. ಪಾರ್ಥಕ ಕೂಡಲೇ ದುಗುಡದಿಂದ ಮಣಿ ಏಳುತ್ತೀಯಾ ಇಲ್ಲವಾ ಎಂದು ಅವ ಏಳುವುದರೊಳಗೆ ಅವನ ಮಂಡೆಯನ್ನು ಬುಡ್ಡೆಂತ ನೆಲಕ್ಕೆ ದೂಡಿ ಎದ್ದು ಒಳಗೆ ಹೋಗಿಬಿಟ್ಟರು. ಸರೋಜ, ಶಿವ ಎಲ್ಲ ಹೊರಗೆ ಬಂದರು. ಶಾಮಿ ಪೆನ್ನಿಗೆ ಟಾಪು ಹಾಕುವುದನ್ನೂ ಮರೆತು ಓಡಿ ಬಂದಳು. ಜಯ ಹೊದಿಕೆ ಬಿಸಾಡಿ ನಿಮಿಷದಲ್ಲಿ ಅವರನ್ನು ಕೂಡಿಕೊಂಡಳು. ಎಲ್ಲ ಒಬ್ಬರ ಹಿಂದೊಬ್ಬರು ತಾಗಿ ತಾಗಿ ಮುಂಬಾಗಿಲಲ್ಲಿ ನಿಂತಂತೆಯೇ ಶೀನಾ ಮತ್ತು ವಾಸುದೇವರಾಯರು ಇಳಿದರು. ಇನ್ನು ಇಳಿಯದೆ ಸುಮ್ಮನೆ ಉಪ್ಪುಗಟ್ಟಿ ಕುಳಿತಂತಿದ್ದ ಕುಮುದಿನಿಗೆ ಕಾರು ಬಾಗಿಲು ತೆಗೆದು ಇಳಿ ಮಗು ಎಂದರು ರಾಯರು. ಸಪ್ಪಳವಿಲ್ಲದೆ ಬಂದು ಎಲ್ಲರಿಗಿಂತ ಹಿಂದೆ ನಿಂತು ನೋಡುತ್ತಿದ್ದ ಗೌರಮ್ಮ, ಆಹಾ, ಈ ಕರಿಯಮ್ಮನನ್ನು ಅವ ಏನಂತ ಮೆಚ್ಚಿಕೊಂಡನೋ ಎಂದು ತನ್ನ ತೃಪ್ತಿಗಾಗಿಯೋ ಎಂಬಂತೆ ಪಿಸುಗುಟ್ಟಿದರು. ಕುಮುದಿನಿಯನ್ನು ಕಂಡ ಕೂಡಲೇ ಮುಂದೆ ಹೆಜ್ಜೆ ಇಟ್ಟ ಸರೋಜನ ತೋಳಿಗೆ ರೊಯ್ಯನೆ ಚಿವುಟಿ, ನಡೆ ಒಳಗೆ ಬೇವರ್ಸಿ, ಕಡಿದು ಹಾಕುತ್ತೇನೆ ಇಲ್ಲದಿದ್ದರೆ ಎಂದು ಬಿಸಿಯಾದ ತಗ್ಗು ದನಿಯಲ್ಲಿ ಹೇಳಿ ಒಳ ನಡೆದರು. ಅಮ್ಮ ಚಿವುಟಿದ ಜಾಗವನ್ನು ಸವರಿಕೊಳ್ಳುತ್ತಲೇ ಮುಂದೆ ನಡೆದ ಸರೋಜ, ಬನ್ನಿ ಅತ್ತಿಗೆ ಎಂದು ಅವಳನ್ನು ನಗುತ್ತಾ ಸ್ವಾಗತಿಸಿ ಒಳಗೆ ಕರೆದಳು. ಒಳಗೆ ಕಾಲಿಟ್ಟ ಅವರಿಬ್ಬರನ್ನೂ ಉಳಿದವರೆಲ್ಲ ಹಿಂಬಾಲಿಸಿದರು. ಸರೋಜ, ಅವಳಿಗೆ ಸಾಕಾಗಿರಬಹುದು, ಮೊದಲು ಸ್ವಲ್ಪ ಕುಡಿಯಲಿಕ್ಕೆ ಕೊಡು, ಊಟ ನಿಧಾನ ಎಂದರು ವಾಸುದೇವರಾಯರು. ಇಲ್ಲವಾದರೂ ಊಟ ನಿಧಾನವೇ ಅಪ್ಪಯ್ಯ, ಇನ್ನು ಬೆಳ್ತಿಗೆ ಅನ್ನ ಆಗಬೇಕು, ನೀವು ಯಾವಾಗ ಬರುತ್ತೀರಿ ಅಂತ ಹೇಳಿದ್ದೀರಾ ಎಂದು ನಗುತ್ತಾ ಹೇಳಿದ ಸರೋಜ, ಬಚ್ಚಲಿಗೆ ಹೋಗಬೇಕಾ ಅತ್ತಿಗೆ, ಬನ್ನಿ ಎಂದು ಒಳಗೆ ಕರೆದೊಯ್ಯಬೇಕು. ಇಷ್ಟರೊಳಗೆ ಸ್ವಲ್ಪ ತಡಿ ಎಂದು ವಾಸುದೇವರಾಯರು ಒಳಗೆ ಹೋಗಿ ಅಡುಗೆ ಮನೆಯ ಬಾಗಿಲ ಬದಿಯಲ್ಲಿ ದೃಷ್ಟಿ ಮಾತ್ರ ಈಚೆಗಿಟ್ಟುಕೊಂಡು ಜ್ವಾಲಾಮುಖಿಯಂತೆ ನಿಂತಿದ್ದ ಗೌರಮ್ಮನಿಗೆ, ಓಹೋ, ಇದ್ದೀಯಾ, ನೀನು ಕೊಪ್ಪಕ್ಕೆ ಹೋದೆಯೇನೋ ಅಂತಿದ್ದೆ. ಯಾರಾದರೂ ಅವಳಿಗೆ ಅಡ್ಡ ಮಾತಾಡಿದಿರೆಂದರೆ ಮತ್ತೆ ನೋಡಿಕೊಳ್ಳಿ ಎಂದರು. ಸುತ್ತ ನೋಡಿದರೆ ಎಲ್ಲಿಯೂ ಪಾರ್ಥಕ್ಕ ಕಾಣಿಸಲಿಲ್ಲ. ಕುಡಿಯುವುದಕ್ಕೆ ಮಾಡು, ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುವುದು ಬೇಡವಿನ್ನು. ನಾನು ಇಷ್ಟಕ್ಕೆ ಸೈಯಲ್ಲ, ಮತ್ತೆ ಯಾವುದಕ್ಕಾದರೂ ಬೇಕಾ? ಈಗ ಅವಳನ್ನು ಒಳಗೆ ಹೋಗಿಸಿದಿರಲ್ಲ. ಮತ್ತೆ ಈಗಷ್ಟೇ ನಾನು ಹೇಳಿದ್ದು ಇಂಗ್ಲಿಷಿನಲ್ಲಿಯಾ? ಗೌರಮ್ಮನ ಕಣ್ಣಲ್ಲಿ ನೀರು ಹರಿಯಿತು. ಇನ್ನು ಹೆಚ್ಚಿಗೆ ಮಾತಾಡಿ ಏನು ಫಲ? ಅಂದಿಂದಿಂದಿಗೂ ಮಾಡಿದ್ದು ತಮ್ಮದೇ ಹಠ ಸಾಧನೆಯಲ್ಲವೇ? ತನ್ನ ಹಣೆ ಬರಹವೇ ಇಷ್ಟೂ ಎಂದುಕೊಳ್ಳುತ್ತಾ ಒಲೆಯ ಹತ್ತಿರ ಹೋದರು. ವಾಸುದೇವರಾಯರು, ಸರೋಜಾ, ಅವಳಿಗೆ ಬಚ್ಚಲು ತೋರಿಸು, ಬೈರಾಸು ಸಾಬೂನು ಕೊಡು ಎಂದರು. ಗೌರಮ್ಮನಿಗೆ ಹೊಟ್ಟೆ ಮಗುಚಿದಂತಾಯಿತು. ತಾಯಿ ಮಾಡಿದ್ದ ಕಾಫಿಯನ್ನು ಸರೋಜನೆ ಲೋಟಕ್ಕೆ ಬಗ್ಗಿಸಿ ಮೂವರಿಗೂ ಕೊಟ್ಟಳು. ಈಗ ಅನ್ನ ಆಗುತ್ತದೆ, ಅರ್ಧ ಗಂಟೆ ಅಷ್ಟೇ, ಮೇಲೋಗರವೆಲ್ಲ ಉಂಟು, ಹಾಗೆ ಕೊಚ್ಚಕ್ಕಿ ಅನ್ನ ಉಂಟು, ಒಬ್ಬರಿಗೆ ಸಾಕು, ಆದರೆ ನೀರು ಹಾಕಿಯಾಯಿತು ಎಂದಳು. ಶೀನಾ, ನನಗೆ ಆ ನೀರಕ್ಕಿ ಅನ್ನವೇ ಆದೀತು, ಒಂದು ನೀರುಳ್ಳಿ ಕತ್ತರಿಸಿಡು, ಅಡಗೈ ಉಪ್ಪಿನಕಾಯಿ ಉಂಟಷ್ಟೇ, ಮಜ್ಜಿಗೆ ಹಾಕಿಕೊಂಡು ಉಂಡರೆ ಗಡದ್ದಾಯಿತು. ಬೆಳ್ತಿಗೆ ಆದ ಮೇಲೆ ಎಲ್ಲ ಒಟ್ಟಿಗೆ ಊಟ ಮಾಡಿದರೆ ಸರಿ ಅಂದ. ಮನೆಯಲ್ಲಿ ಕವಿಯಬಹುದಾದ ಅಗಾಧ ಮೌನವನ್ನು ಅವರೆಲ್ಲ ಉದ್ದೇಶಪೂರ್ವಕವಾಗಿ ಓಡಿಸಲೆಂಬಂತೆ ಮಾತಾಡುವ ಹಾಗೆ ಕಾಣುತ್ತಿದ್ದರು. ಕಾಫಿ ಕೂಡಿದೊಡನೆ ಪಾರ್ಥಕ್ಕ ಎಲ್ಲಿ ಎಂದು ಕೇಳಿದರು ವಾಸುದೇವರಾಯರು. ಯಾರಿಗೆ ಗೊತ್ತು, ಇಷ್ಟು ರಾಷ್ಟ್ರದಲ್ಲಿಲ್ಲ ಎಂದಳು ಸರೋಜ. ಒಂದು ಚಾಪೆ ಹಾಕಿ ಸ್ವಲ್ಪ ಒರಗಿಕೊಂಡಿರಿ ಅತ್ತಿಗೆ, ಒಂದೇ ಸಮ ಪ್ರಯಾಣ ಮಾಡಿ ಆಯಾಸವಾಗಿರಬೇಕಲ್ಲವೇ ಎಂದು ಉಪಚಾರ ಮಾಡಿದಳು. ವಾಸುದೇವರಾಯರಿಗೆ ಪಾರ್ಥಕ್ಕ ಕಾಣದಿದ್ದುದು ಮನಸ್ಸಿಗೆ ಒಂದು ಬಗೆಯ ಕಳವಳವನ್ನೇ ತಂದಿತ್ತು. ಈಗ ಇದ್ದರು ಕತೆ ಹೇಳುತ್ತಾ. ಕಾರು ಬಂದದ್ದೇ ನನ್ನ ಮಂಡೆಯನ್ನು ಭಡಕ್ಕನೆ ನೆಲಕ್ಕೆ ದೊಡಿ ಹೋದರು. ಇಲ್ಲಿ ಕಾಣಿ ಅಪ್ಪಯ್ಯ, ನೆಲಕ್ಕೆ ಬಡಿದು ತಲೆಗೆ ಗೂಂಜು ಎದ್ದಿದೆ ಎಂದ ಪುಟ್ಟ.
ಆದರೆ ಅದನ್ನು ಕಾಣಲು ಪುರುಸೋತ್ತಿಲ್ಲದ ಅಪ್ಪಯ್ಯನ ಆತಂಕ ಹೆಚ್ಚಾಯಿತು. ಎಲ್ಲಿದ್ದಾರೆ ಕಾಣಿ ಮಕ್ಕಳೇ ಎಂದು ಹೇಳಿದರೆ ಇವತ್ತು ಮಕ್ಕಳಿಗೆ ಅಪ್ಪಯ್ಯನ ಸ್ವರ ಕೇಳಿಸುತ್ತಿಲ್ಲ. ಒಬ್ಬೊಬ್ಬರೂ ಒಂದೊಂದು ಮೂಲೆಯಲ್ಲಿ ನಿಂತು ಬಸುರಿಯನ್ನೇ ನೋಡುತ್ತಿದ್ದಾರೆ. ಅಪ್ಪಯ್ಯನಿಂದ ಅಲಕ್ಷಿತನಾದ ಪುಟ್ಟನೂ ಒಂದು ಕಡೆ ನಿಂತಿದ್ದಾನೆ. ಕುಮುದಿನಿ ಅವನ ಕಡೆಗೆ ನೋಡಿದಾಗಲೆಲ್ಲ ಬಾಯಿಗೆ ಬೆಟ್ಟು ಇಟ್ಟುಕೊಂಡಂತೆಯೇ ಚಡಿಯಲ್ಲಿ ನಗೆ ಬೀರುತ್ತಿದ್ದಾನೆ. ವಾಸುದೇವರಾಯರೇ ಕೋಣೆಯಿಂದ ಕೋಣೆಗೆ ಹೊಗ್ಗಿ ಹೊರಟರು. ಎಲ್ಲಿ ಹುಡುಕಿದರೂ ಪಾರ್ಥಕ್ಕ ಇಲ್ಲ. ಅರೆ, ಇಷ್ಟು ಬೇಗ ಈ ಜನ ಎಲ್ಲಿ ಮಾಯಕವಾಯಿತು? ಹಿತ್ತಲಿನ ದೀಪದ ಸ್ವಿಚ್ ಹಾಕಿ ಹಿತ್ತಿಲು ಸುತ್ತಿ ಬಂದಾಯಿತು. ಹಟ್ಟಿಗೆ ಹೋಗಿ ಕಂಡಾಯಿತು. ಅಕ್ಕಚ್ಚು ಬೇಯಿಸುವ ಕೊಟ್ಟಿಗೆಗೂ ಇಣಿಕಿ ಕಂಡಾಯಿತು. ಯಾಕೋ ಸಂಶಯವಾಗಿ ಬಾವಿಯಲ್ಲಿಯೂ ಇಣುಕಿದರು. ಸದ್ದು ಆಲಿಸಿದರು. ಏನೂ ಸೂಚನೆ ಸಿಗದೆ ಮರಳಿ ಒಳಗೆ ಬಂದರು. ಕಾಲು ದೀಪದ ಕುರುಗುಡುವ ಬೆಳಕಲ್ಲಿದ್ದ ದೇವರ ಕೋಣೆಯೊಂದು ಬಿಟ್ಟು ಹೋದದ್ದಲ್ಲವೇ? ಕಂಡೇ ಬಿಡುವ ಅಲ್ಲಿಯೂ ಎಂದು ಹೋದರೆ ಬಾಗಿಲ ಚಡಿಯಲ್ಲಿ ಹೊಕ್ಕಂಬಾಟದಲ್ಲಿ ಅಡಗಿ ಕುಳಿತುಕೊಳ್ಳುವ ಮಕ್ಕಳಂತೆ ಕುಳಿತಿದ್ದರು ಪಾರ್ಥಕ್ಕ. ಮುಖ ದಿಕ್ಕೆಟ್ಟಂತಿತ್ತು. ಅವರಿಗೆ ಸಮೀಪದಲ್ಲಿ ಆತ್ಮೀಯವಾಗಿ ಕುಳಿತು ವಾಸುದೇವರಾಯರು, ಇದೆಂಥದ್ದು? ತುಂಬಿದ ಬಸುರಿ ಸೊಸೆ ಮನೆಗೆ ಬಂದಿದ್ದಾಳೆ. ಹೀಗೆಲ್ಲ ಮಾಡುವುದು ಯಾವ ಚಂದ? ಏಳಿ ಏಳಿ ಎಂದರು ಸಣ್ಣ ದನಿಯಲ್ಲಿ ನಯವಾಗಿ. ನೀ ನನ್ನ ಹತ್ತಿರ ಮಾತಾಡಬೇಡ. ಇವತ್ತಿಗೆ ನಾನು ಸತ್ತ ಹಾಗೆಯೇ. ಭಾರೀ ಚಂದದ ಕೆಲಸ ಮಾಡಿದೆಯಲ್ಲ ನೀನು, ಸಾಲದ? ಹಿಂದೆ ಮುಂದೆ ಯೋಚನೆಯಿಲ್ಲದೆ ಕೊರಾತಿಯನ್ನು ಮನೆಯೊಳಗೆ ಹೊಗ್ಗಿಸಿಕೊಂಡು ಮನೆಯನ್ನೇ ಕೊರರ ಕೊಪ್ಪ ಮಾಡಿದೆಯಲ್ಲ. ನಿನ್ನ ಸಂಸಾರವನ್ನೇ ಹಾಳು ಮಾಡಿಕೊಂಡೆಯಲ್ಲ. ಸ್ವರ ಉನ್ಮತ್ತವಾಗಿ ಏರುತ್ತಿತ್ತು. ನೀವು ಮೆಲ್ಲ ಮಾತಾಡುತ್ತೀರಾ ಇಲ್ಲವಾ? ನಿಮ್ಮ ಮನಸ್ಸಿನಲ್ಲಿ ಏನುಂಟು? ಆ ಮಗುವನ್ನು ಕೊಂದೇ ಬಿಡಬೇಕಂತ ಉಂಟಾ ಹೇಗೆ? ನೀ ನಡೆ ಎಂದೆನಲ್ಲ. ದೇವರ ಕೋಣೆಗೂ ಬಂದೆ, ಅವಳನ್ನು ಮುಟ್ಟಿಕೊಂಡವ. ಅಯ್ಯೋ ದೇವರೇ! ಪಾರ್ಥಕ್ಕ ದರ್ಶನ ಪಾತ್ರಿಯಂತೆ ನಡುಗುತ್ತಿದ್ದರು. ವಾಸುದೇವರಾಯರು ತೋಲ ತಪ್ಪದ ಬನಿದನಿಯಲ್ಲಿ ಹೇಳಿದರು, ಪಾರ್ಥಕ್ಕ, ಹಾಗೆ ಹೇಳಿದರೆ ನಾನವಳನ್ನು ಈಗ ಇದರೊಳಗೆ ಕರೆದುಕೊಂಡು ಬರುತ್ತೇನೆ. ಏನು ಮಾಡುತ್ತೀರಿ ಆಗ? ಕರೆದುಕೊಂಡು ಬರುವ ಮೊದಲು ಆ ಸಾಲಿಗ್ರಾಮ ತೆಗೆದು ಬಿಸಾಡಿ ಬಾ. ಸಾಲಿಗ್ರಾಮ ಬಿಸಾಡಿದರೆ ಅವಳು ಬರಬಹುದಲ್ಲ? ಬೇಕೆಂದೇ ನಗೆ ಬೀರಿದರು ವಾಸುದೇವರಾಯರು. ಹೇಗಾದರೂ ವಾತಾವರಣ ತಿಳಿಯಾಗಬೇಕು. ಮತ್ತೆ ಮುಂದುವರೆಸಿದರು, ಪಾರ್ಥಕ್ಕ, ಇಲ್ಲಿ ಕಾಣಿ. ಅವಳು ದೇವರ ಕೋಣೆಗೆ ಬರಬಾರದಾದರೆ, ಸಾಲಿಗ್ರಾಮ ನಿಜಕ್ಕೂ ಅವಳನ್ನು ಒಪ್ಪದೇ ಇದ್ದರೆ, ಅದು ಸತ್ಯವಾಗಿದ್ದರೆ ಆ ಸಾಲಿಗ್ರಾಮ ತಾನೇ ತಾನಾಗಿ ಎದ್ದು ಬಾವಿಗೆ ಹಾರಬೇಕು. ಕಂಡು ಬಿಡುವ ಅದರ ಸತ್ಯವನ್ನು. ಹಾಗೆಲ್ಲ ಆಗಲು ಇದು ಕಲಿಯುಗ. ನಿನ್ನ ಹಿಕ್ಕಡಿಯೆಲ್ಲ ನನ್ನ ಹತ್ತಿರ ಬೇಡ. ಅವಳನ್ನು ಕರೆದುಕೊಂಡು ಬಂದು ನೀನು ನನ್ನ ಬೊಜ್ಜ ಮಾಡಿದೆ. ಇನ್ನು ಸತ್ತ ಮೇಲೆ ಅದನ್ನು ಮಾಡುವುದೇ ಬೇಡ. ವಾಸ್ತೇವಾ, ಅಯ್ಯೋ ವಾಸ್ತೇವಾ! ಪಾರ್ಥಕ್ಕನ ದನಿ ತಾರಕಕ್ಕೇರುತ್ತಲೇ ವಾಸುದೇವರಾಯರು ಎದ್ದರು. ತಾಳಬೇಕಾದ ಸಮಾಧಾನವನ್ನು ತನಗೇ ಅರಿವಿಲ್ಲದಂತೆ ಕಳೆದು, ಅದೆಂಥದು ಹಾಗಾದರೆ ನೋಡಿಯೇ ಬಿಡುತ್ತೇನೆ. ನೀವು ಇಷ್ಟೆಲ್ಲ ಬೊಬ್ಬೆ ಹೊಡೆಯುವುದಾದರೆ ನಾನು ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಂದೇ ಶುದ್ಧ. ಅಯ್ಯೋ ಮಾರಾಯ, ನೀನು ಏನು ಮಾಡಲಿಕ್ಕೂ ಹೇಸದವ ಎನ್ನುತ್ತಾ ಎದ್ದದ್ದೇ ಪಾರ್ಥಕ್ಕ ದೇವರ ಕೋಣೆಯ ಮೂಲೆಯಲ್ಲಿದ್ದ ಏಣಿ ಮೆಟ್ಟಿಲನ್ನು ಯಾವ ಬಲದಿಂದಲೋ ಸರಸರಾ ಹತ್ತಿದರು. ಅಕ್ಕಿ ಹಪ್ಪಳದ ಹರಿ ಹುಳವಾಗದಂತೆ ಉಪ್ಪು ಹಾಕಿ ಕುಟ್ಟಿ ಧೂಪದ ಎಲೆಯಲ್ಲಿ ಸುತ್ತಿಟ್ಟ ಹುಣಸೆ ಹಣ್ಣಿನ ಉಂಡೆ ಹಾಕಿಟ್ಟ ಹರಿಗಳು. ಎಲ್ಲೋ ಮಹಾಲಯ, ತಿಥಿ, ನಾಮಕರಣ, ಉಪನಯನಗಳಿಗೆ ಮಾತ್ರ ಹೊರಗೆದ್ದು ಬರುತ್ತಾ ಉಳಿದಂತೆ ಕತ್ತಲಲ್ಲಿ ಕತ್ತಲಾಗಿರುವ ದೊಡ್ಡ ದೊಡ್ಡ ತಾಮ್ರ ಹಿತ್ತಾಳೆ ಪಾತ್ರೆಗಳು. ಬಾಯಿ ಕಳೆದು ಕುಳಿತ ಆ ಕತ್ತಲೆಯ ಅಟ್ಟಕ್ಕೆ ಅವರು ಹತ್ತಿ ಹೋದ ಅನಿರೀಕ್ಷಿತಕ್ಕೆ ಏನು ಮಾಡಬೇಕಂತ ತಿಳಿಯದೆ, ಅಲ್ಲಿ ತಗ್ಗು ಮಾಡು ಪಾರ್ಥಕ್ಕ, ತಲೆಗೆ ಹೊಡೆಸಿಕೊಂಡೀರಿ. ಹೋಯ್, ಎಲ್ಲಿಗೆ ಹೋಗುತ್ತೀರಿ ನೀವು? ಒಂದು ಸಲ ಕೆಳಗೆ ಬನ್ನಿ ಮಾರಾಯರೇ ಎಂದು ಕೂಗುತ್ತಾ ವಾಸುದೇವರಾಯರು ತಾನೂ ಏಣಿ ಹತ್ತಿ ಮೇಲಿನ ಮೆಟ್ಟಿಲಲ್ಲಿ ನಿಂತು ನೋಡಿದರೆ, ಕತ್ತಲೆಯಲ್ಲಿ ಸುತ್ತಲೂ ಹೆರಗಟ್ಟಿ ನಿಂತ ಕಗ್ಗತ್ತಲೆಯೇ ಕಂಡೀತೇ ಹೊರತು ಪಾರ್ಥಕ್ಕ ಕಾಣಿಸಲಿಲ್ಲ. ಯಾವ ಹರಿಯ ಹಿಂದೆ ಹೊಕ್ಕಂಡರಪ್ಪ, ಇದೊಳ್ಳೆ ಮಾಲಾಮತಿಯಾಯಿತು. ಮಣಿ, ಶಿವ! ಓ ಓ, ಎಂತ ಅಪ್ಪಯ್ಯ ಎನ್ನುತ್ತಾ ಓಡಿ ಬಂದ ಶಿವ. ಬ್ಯಾಟರಿ ತಕೊಂಡು ಬಾ. ಅಪ್ಪಯ್ಯ ಏಣಿ ಮೆಟ್ಟಿಲು ಹತ್ತಿ ನಿಂತ ಅಪೂರ್ವ ದೃಶ್ಯವನ್ನೇ ನೋಡುತ್ತಾ ತಟ್ಟಿರಾಯನಂತೆ ನಿಂತ ಶಿವನಿಗೆ, ಈ ಪಾರ್ಥಕ್ಕ ಅಲ್ಲಿ ಹೋಗಿ ಕುಳಿತಿದ್ದಾರೆ, ಬೇಗ ಹೋಗು, ಬ್ಯಾಟರಿತಾ ಎಂದರು. ಪಕಪಕ ನಕ್ಕ ಶಿವ, ಅಡ್ಡಿಲ್ಲ, ಅಂತೂ ಮೇಲೆ ಮೇಲೆ ಅಂತ ಅಟ್ಟ ಹತ್ತಿ ಕುಳಿತಾದರೂ ಮೇಲೆ ಅಂತ ಆಗಬೇಕು.
ಬ್ಯಾಟರಿ ತರಲು ಓಡಿದ. ಶಿವನಿಂದ ಪಾರ್ಥಕ್ಕ ಅಡ್ಡ ಹತ್ತಿ ಕುಳಿತಿದ್ದಾರೆ ಎಂಬ ಸುದ್ದಿ ಕೇಳಿದ ಪುಟ್ಟ ಎಲ್ಲರಿಗಿಂತ ಮುಂದೆಯೇ ಓಡಿ ಬಂದು ಬಾಯಿಯಿಂದ ಬೆಟ್ಟನ್ನು ಸರಕ್ಕೆಂತ ಹೊರಗೆಳೆದುಕೊಂಡು, ಪಾರ್ಥಕ್ಕ, ಆ ಕತ್ತಲೆಯಲ್ಲಿ ಭೂತ ಉಂಟು, ನಿಮ್ಮನ್ನು ನುಂಗಿ ಹಾಕುತ್ತದೆ, ಬೇಗ ಹೊರಗೆ ಬನ್ನಿ ಎಂದು ಕೂಗಿ ಹೇಳಿದ.